ಈಗ ನಾವು ಮನೆಯಲ್ಲೇ 41 ರುಪೀಸ್ಗೆ ತುಪ್ಪ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾವು 6 ಡೇಸ್ ಮನೆಯಲ್ಲಿ ಕೆನೆನ ತೆಗೆದಿಡಬೇಕು, ಹಾಲಿನ ಕೆನೆನ. ನಾವು 6th ಡೇ ನೈಟ್ ಏನು ಮಾಡಬೇಕಂದ್ರೆ ಹೆಪ್ಪಾಕಬೇಕು. ಹೆಪ್ಪಾಕ್ಬಿಟ್ಟು ತಿರುಗಿ ಮಾರ್ನಿಂಗು ಏನು ಮಾಡಬೇಕಂದ್ರೆ ಅದನ್ನು ಹೆಪ್ಪಾಕಿರೋದು ಮತ್ತು 28 ರುಪೀಸ್ ಮೊಸರು ಜೊತೆಗೆ ಅದನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು, ಮಿಕ್ಸಿ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಬೇಕು. ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಚೊಂಬು ನೀರು ಕರೆಕ್ಟಾಗಿ ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು 2 hours ಫ್ರೀಝರಲ್ಲಿ ಇಡಬೇಕು. 2 hours ಫ್ರೀಝರಲ್ಲಿ ಇಟ್ಮೇಲೆ ವಾಪಸ್ ತಕ್ಕೊಂಡು ಆಮೇಲೆ ನಾವು ಕಡ್ಗೋಲಲ್ಲಿ ಕಡ್ಕೋಬೇಕಾಗುತ್ತೆ, ಯಾಕಂದರೆ ಬೆಣ್ಣೆ ಬರಬೇಕಲ್ವ ಅದಕ್ಕೆ. ಸೊ ಕಡ್ಗೋಲು ಹಾಗೆ ಇಟ್ಟರೆ ಅದಕ್ಕೆ ಬೆಣ್ಣೆ ಎಲ್ಲ ಮೆತ್ಕೊಳ್ಳುತ್ತೆ. ಸೊ ನಮ್ಮಜ್ಜಿ ಹೇಳಿರೋ ಒಂದು ಟಿಪ್ ಏನಂದರೆ, ಆ ಬೆಣ್ಣೆ ಕೈಗೆ ಮತ್ತು ಕಡ್ಗೋಲಿಗೆ ಹತ್ತಬಾರ್ದಂದ್ರೆ ನಾವು ಹುಣಸೆಹಣ್ಣು ಹಚ್ಕೊಬೇಕು ಅಂತ ನಮ್ಮಜ್ಜಿ ನನಗೆ ಹೇಳಿಕೊಟ್ರು. ಸೊ ಅದಕ್ಕೆ ನೀವು ಹುಣಸೆಹಣ್ಣು ಹಚ್ಚಬೇಕು. ಹುಣಸೆಹಣ್ಣು ಹಚ್ಚಿದ್ರೆ ಕೈಗೆ ಮತ್ತು ಅದಕ್ಕೆ ಹತ್ತೋದಿಲ್ಲ. ಆಮೇಲೆ ನೀವು ಬೆಣ್ಣೆನ ತಕ್ಕೊಂಡು ಅದನ್ನು ಸೋದಿಸ್ಕೊಂಡು ಇಟ್ಕೊಬೇಕು. ಸಂಜೆ ಬೆಣ್ಣೆ ಕಾಯಿಸ್ಬೇಕು. ಬೆಣ್ಣೆನ ಪಾತ್ರೆಗೆ ಹಾಕ್ಬಿಟ್ಟು 2 rupees ಉಪ್ಪು, 2 ರೂಪಾಯಿ ಎಲೆ, ಹಾಗೆ 3 ರೂಪಾಯಿ ಒಣಮೆಣಸು, ಅದು ಮೂರನ್ನು ಹಾಕಿಬಿಟ್ಟು ತುಪ್ಪ ಬಂದಮೇಲೆ ಅದನ್ನು ನೀವು ಮುಚ್ಚಿಬಿಡಬೇಕು. ಮುಚ್ಚಿದ್ರೆ ನಮ್ಮ ತುಪ್ಪ ರೆಡಿ. ಆದರೆ ಬಿ ಕೇರ್ಫುಲ್, ಅದು ನೀವು ತುಪ್ಪ ಬಂದಿದೆಯಾ ಇಲ್ಲ ನೋಡಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಚಟಪಟ ಅನ್ನುತ್ತೆ, ಆವಾಗ ತುಪ್ಪ ಬಂದಿದೆ ಅಂತ ಅರ್ಥ. ಆಮೇಲೆ ನೀವು ಉಪ್ಪು ಮತ್ತು ಮೆಣಸಿನ್ಕಾಯಿ ಹಾಕಬೇಕು. ಅದಾದಮೇಲೆ ಅದು ಚಟಪಟ ಅನ್ನುತ್ತೆ. ದೂರ ಇರಿ, ತಟ್ಟೆ ಅಡ್ಡ ಹಿಡ್ಕೊಳ್ಳಿ, ಅದನ್ನು ಮುಚ್ಚಿ ಆಮೇಲೆ ಲೀಫ್ನ ಹಾಕ್ಬಿಟ್ಟು ಮುಚ್ಚಿ ದೂರ ಸರಿದ್ಬಿಡಿ, ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ತಣ್ಣಗಾದಮೇಲೆ ಅದನ್ನು ತೆಗ್ದ್ಬಿಟ್ಟು ಸೋದಿಸ್ಕೊಂಡ್ರೆ ನಮ್ಮ ತುಪ್ಪ ರೆಡಿ. ಆದರೆ ಆವತ್ತು ಆ ತುಪ್ಪ ತಿನ್ನಬೇಡಿ, ಯಾಕಂದರೆ ಗಂಟ್ಲು ನೋವು ಬರುತ್ತೆ. ನೆಕ್ಸ್ಟ್ ಡೇ ಅದನ್ನು ಮರಳಾಗಿರುತ್ತೆ ತುಪ್ಪ. ಯಾವ ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ಇದು ಕಮ್ಮಿ ಇರಲ್ಲ, ಟೇಸ್ಟಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಎಲ್ಲದಕ್ಕೂ ಹಾಕೊಬೋದು ನೀವು, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ತಿನ್ಬೋದು. ಇದು ಹಾಗೆ ಸಕ್ಕತ್ತಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಇದು ನಮ್ಮ ಅಜ್ಜಿ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.